ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಜನಾರ್ದನ ರೆಡ್ಡಿ ಮನೆಗೆ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿರೋದು. ಬಳ್ಳಾರಿಯ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಆಗಮಿಸಲಾಗಿದೆ ಬಾಂಬ್ ಸ್ಕ್ವಾಡ್. ಬಾಂಬ್ ನಿಷ್ಕ್ರಿಯ ದಳದಿಂದ ಮನೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಸದ್ಯ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಇದೀಗ ಮಾಡಲಾಗ್ತಾ ಇದೆ. ನೋಡಿ, ಜನಾರ್ದನ ರೆಡ್ಡಿ ಅವರ ನಿವಾಸಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ಕಡೆಯಿಂದ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆ ಗಮನಿಸ್ತಾ ಇದ್ವಿ, ದೊಣ್ಣೆ ಎಲ್ಲ ಸಿಕ್ಕಿದೆ ಅಂತ ವರದಿ ಆಯ್ತು. ನಿಮ್ಮ TV5 ಸ್ಕ್ರೀನ್ ಮೇಲೆ ಆ ದೊಣ್ಣೆಗಳ ರಾಶಿ ನೋಡಿದ್ರಿ. ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲೇ ಎಲ್ಲಾ ಹೈಡ್ರಾಮಾಗಳು ನಡೆದಿದ್ದು. ಜೊತೆಗೆ ಜನಾರ್ದನ ರೆಡ್ಡಿ ಅವರು ಬೇರೆ, ನಂಗೆ ಭದ್ರತೆ ಬೇಕು, ಝೆಡ್ ಸೆಕ್ಯೂರಿಟಿಯ ಭದ್ರತೆಯನ್ನ ಕೊಡಿ ಅಂತ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡಿದ್ದಾರೆ, ರಾಜ್ಯದವರಿಗೂ ಮನವಿ ಮಾಡಿದ್ದಾರೆ. ಇಲ್ಲಾದಂತ ಘಟನೆಗಳು ನನ್ನನ್ನ ಟಾರ್ಗೆಟ್ ಮಾಡೇ ಆಗಿರೋದು ಅಂತ ಅವ್ರು ಬೇರೆ ಮನವಿ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಬಾಂಬ್ ನಿಷ್ಕ್ರಿಯ ದಳದಿಂದ ಮನೆ ಪರಿಶೀಲನೆಯನ್ನ ಮಾಡಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಪರಿಶೀಲನೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪರಿಶೀಲನೆಯ ಸಂದರ್ಭದಲ್ಲಿ ಏನಾದರೂ ವಿಚಾರಗಳು ಗೊತ್ತಾಯ್ತಾ, ಮಹತ್ವದ ವಿಷಯಗಳಿಗೇನಾದ್ರೂ ಹೊರಗೆ ಬರುತ್ತಾ ಪ್ರಶ್ನೆ ಇದೆ. ಜನಾರ್ದನ ರೆಡ್ಡಿ ಅವರೇ ಹೇಳೋ ಪ್ರಕಾರ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾತಕ್ಕಾಗಿ ಮಾಡಿದ್ದಾರೆ ಅದೆಲ್ಲವನ್ನ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ರಾಜಕೀಯ ವೈಷಮ್ಯ, ಇನ್ನೊಂದು ಮತ್ತೊಂದು, ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ, ಅದಕ್ಕೆ ನಮ್ಮನೆ ಮುಂದೆನೇ ಗಲಭೆ ಆಗೋಯ್ತು, ಈ ಥರದ್ದೆಲ್ಲ ಹೇಳ್ಕೊಂಡಿದ್ದಾರೆ. ಮತ್ತು ಈ ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮೊನ್ನೆ ಹೈಡ್ರಾಮಾಗಳೆಲ್ಲ ಆಗಿ ಒಂದು ಜೀವ ಬಲಿಯಾದ ನಂತರ ಜನಾರ್ದನ ರೆಡ್ಡಿ ಅವರ ಕಾಂಪೌಂಡ್, ಮನೆಯ ಕಾಂಪೌಂಡ್ ಒಳಗಡೆ ಈ ದೊಣ್ಣೆಗಳೆಲ್ಲ ಸಿಕ್ಕಿತ್ತು. ಹೇಗೆ ಸಿಕ್ತು, ಯಾರು ತಂದ್ರು ಪ್ರಶ್ನೆ. ಜನಾರ್ದನ ರೆಡ್ಡಿ ನಿವಾಸದ ಬಳಿ ಫೈರಿಂಗ್ ಹಿನ್ನೆಲೆ ಹುಬ್ಬಳ್ಳಿಯ ಬಾಂಬ್ ನಿಷ್ಕ್ರಿಯ ದಳದಿಂದ ಶೋಧ ಕಾರ್ಯ. ಬುಲೆಟ್ ಪತ್ತೆಗಾಗಿ ವಿಶೇಷ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 7 ರೌಂಡ್ ಫೈರಿಂಗ್ ನಡೆದಿರುವಂತ ಶಂಕೆ. ಅವತ್ತು ಒಂದೆರಡಲ್ಲ, 7 ರೌಂಡ್ ಫೈರಿಂಗ್. ಸ್ಥಳೀಯ ಪೊಲೀಸ್ ತಂಡದಿಂದಲೂ ಕೂಡ ಸ್ಥಳ ಪರಿಶೀಲನೆ ಆಗಿದೆ. ಫೈರಿಂಗ್ ಉದ್ದೇಶ ಮತ್ತು ಆರೋಪಿಗಳ ಬಗ್ಗೆ ತೀವ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಭದ್ರತೆಯನ್ನ ಹೆಚ್ಚಿಸಿ ಅಲರ್ಟ್ ಆಗೋದಕ್ಕೆ ತಿಳಿಸಲಾಗಿದೆ. ಸೊ ಬಳ್ಳಾರಿಯಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಅಲರ್ಟ್ ಆಗಿರಬೇಕು, ಮೈ ಮರೆಯೋ ಹಾಗಿಲ್ಲ ಅಂತ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರಂತೆ. ಮೊನ್ನೆ ಮೈ ಮರ್ತಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಒಂದು ನಾರ್ಮಲ್ ಬ್ಯಾನರ್ ಕಟ್ಟೋದು ಏನಾಗಲ್ಲ ಅಂತ ಅನ್ಕೊಂಡಿದ್ದಕ್ಕೆ ಒಂದು ಜೀವನೂ ಹೋಯ್ತು, ಗಲಭೆನೂ ಆಯ್ತು. ಮತ್ತೆ ಆ ಥರದ ಪ್ರಕರಣಗಳು ಮರುಕಳಿಸಬಾರದು, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಈಗಾಗಲೇ ಜನಾರ್ದನ ರೆಡ್ಡಿ ನಿವಾಸದ ಬಳಿ ದೊಣ್ಣೆಗಳು ಸಿಕ್ಬಿಟ್ಟಿದೆ. ಯಾತಕ್ಕಾಗಿ ತಂದ್ರು, ಯಾರು ತಂದ್ರು, ಉದ್ದೇಶಪೂರ್ವಕವಾಗಿ ತಂದ್ರ, ಷಡ್ಯಂತ್ರ ನಡೀತಾ ಇತ್ತಾ, ಷಡ್ಯಂತ್ರ ನಡೆಯುತ್ತೆ ಅಂತ ಅನುಮಾನ ಇತ್ತಾ, ಷಡ್ಯಂತ್ರದ ಬಗ್ಗೆ ಮೊದಲೇ ಮಾಹಿತಿ ಇತ್ತಾ, ವ್ಯವಸ್ಥಿತವಾಗಿ ಒಂದು ಸಂಚು ರೂಪಿತವಾಗಿತ್ತ, ಇಲ್ಲ ಅಂದ್ರೆ ಯಾರೀ ಬ್ಯಾನರ್ ಕಟ್ಟೋರು ದೊಣ್ಣೆ ತಗೋ ಬರ್ತಾರೆ, ಅದು ಒಂದೆರಡಲ್ಲ, ರಾಶಿ ರಾಶಿ. ನೀವು ಬ್ಯಾನರ್ ಕಟ್ಟಕ್ ಬಂದಿದ್ದ, ದೊಣ್ಣೆ ತಗೊಂಡು ಹೊಡೆಯಕ್ಕ ಬಂದಿದ್ದು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಸಹಜವಾಗಿ ಹಲವು ಅನುಮಾನಗಳು. ರೆಡ್ಡಿ ಮನೆ ಬಳಿ ಬುಲೆಟ್ ಪತ್ತೆಗಾಗಿ ಶೋಧ ಕಾರ್ಯ ಆರಂಭ ಆಗಿದೆ. ಶೋಧ ಕಾರ್ಯಕ್ಕೆ ತಾಂತ್ರಿಕ ಉಪಕರಣಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಟೆಕ್ನಿಕಲ್ ಆಗಿ ಒಂದಷ್ಟು ವಿಚಾರಗಳು ಗೊತ್ತಾಗಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ತಾಂತ್ರಿಕ ಉಪಕರಣಗಳ ಬಳಕೆ. ಘಟನಾ ಸ್ಥಳಕ್ಕೆ DIG ವರ್ತಿಕಾ ಕಟಿಯಾರ್ ಕೂಡ ಆಗಮಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸ್ಥಳೀಯ ಪೊಲೀಸ್ ತಂಡದಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಫೈರಿಂಗ್ ಉದ್ದೇಶ ಮತ್ತು ಶಂಕಿತರ ಬಗ್ಗೆ ತೀವ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅವತ್ತು ಇಲ್ಲಿ ಜನ ಸೇರಿದ್ರು, ಇಲ್ಲಿ ಫೈರ್ ಆಯ್ತು, ಇಲ್ಲಿ ಶೂಟ್ ಆಯ್ತು, ಇಲ್ಲಿಂದ ಎಲ್ಲ ಅಲ್ಲಿಗೆ ಓಡೋದ್ರು, 7 ಸುತ್ತಿಂದ ಆಯ್ತು, ಎಲ್ಲ ಸಿಗ್ಬೇಕಲ್ಲ. ಇವಾಗ ಎಲ್ಲದ್ರ ಬಗ್ಗೆನೂ ಕೂಡ ಸಾಕ್ಷಿ ಬೇಕು, ಮಾಹಿತಿ ಬೇಕು. ಸುಮ್ಮನೆ ಏನೇನೋ ಹೇಳ್ಬಿಟ್ರಾಗಲ್ಲ. ಈಗಾಗಲೇ ಕೆಲವೊಂದಷ್ಟು ಸಾಕ್ಷಿಗಳು ಸಿಕ್ಕಿದೆ, ವಿಡಿಯೋ ರೆಕಾರ್ಡ್ಗಳಿದೆ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಿದೆ, ಮಾಧ್ಯಮಗಳ ಕ್ಯಾಮ್ರಾದಲ್ಲಿ ಇದೆ, ಅದೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಯಾರ್ಯಾರು ಫೈರಿಂಗ್ ಮಾಡಿದ್ರು, ಎಲ್ಲಿಂದ ಫೈರಿಂಗ್ ಆಯಿತು, ಗಾಳಿಲಿ ಗುಂಡು ಹಾರಿಸಿದ್ದು ಯಾರು, ಬೇಕಂತ ಟಾರ್ಗೆಟ್ ಮಾಡಿದ್ದು ಯಾರು, ಎಷ್ಟು ಗುಂಡು ಹಾರಿಸಿದ್ರು, ಎಷ್ಟು ಸುತ್ತಿನ ಗುಂಡು ಹಾರಿಸಿದ್ರು, ಎಲ್ಲೆಲ್ಲಿ ಸೌಂಡ್ ಬಂತು, ಎಲ್ಲಿಂದ ಜನ ಚಲ್ಲಪಿಲ್ಲಿಯಾಗಿ ಓಡೋದ್ರು, ಪ್ರತಿ ಒಂದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ, ಸ್ಥಳದಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂತ. ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು, ಬಳ್ಳಾರಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ತನಿಖೆ ಅಂತೂ ನಡೀತಾನೆ ಇದೆ. ಇದೀಗ ವಿಶೇಷವಾಗಿ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ? ಜನಾರ್ದನ ರೆಡ್ಡಿ ಅವರ ನಿವಾಸದ ಸುತ್ತಮುತ್ತ, ಅವರ ಮನೆಯ ಒಳಗಡೆ ಈ ತರ ಪರಿಶೀಲನೆಯ ಸಂದರ್ಭದಲ್ಲಿ ಮಹತ್ವದ ಮಾಹಿತಿ, ದಾಖಲೆ ಏನಾದರೂ ಸಿಕ್ಕಿದೆಯಾ ಸಿದ್ದು?
ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತನಿಖೆ ಚುರುಕಾಗಿ ನಡೀತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ? ಮೇನ್ ಲೀಡ್ ಅಥವಾ ಡಾಕ್ಯುಮೆಂಟ್ ಅಥವಾ ದಾಖಲೆ ಅನ್ನೋದೇನಾದ್ರು ಸಿಕ್ಕಿದ್ಯಾ? ಖಂಡಿತವಾಗ್ಲೂ ನೀತಿ ಏನೋ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದಂಥ ಗಲಾಟೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ನ ಹತ್ಯೆ ಆಗುತ್ತೆ. ಈಗ ಹತ್ಯೆ ಆದಂಥ ಸಂದರ್ಭದಲ್ಲಿ ಈಗ ಬಾಂಬ್ ನಿಷ್ಕ್ರಿಯ ದಳ ಹುಬ್ಬಳ್ಳಿಯಿಂದ ತರಿಸಲಾಗಿದೆ. ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಹ ಪಡೆದುಕೊಳ್ಳಲಾಗ್ತಾ ಇದೆ. ನಾನೀಗ ಎಲ್ಲಿಂದ ಶುರುವಾಯಿತು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ. ಈಗ ನೀವು ನೋಡ್ತಾ ಇರುವಂಥ ಈ ರಸ್ತೆಯ ಏನು ರಕ್ತದಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ರಾಜಶೇಖರ್ಗೆ ಒಂದು ಬುಲೆಟ್ ತಗಲಿರುತ್ತೆ. ಈ ತಗಲಿದಂಥ ಸಂದರ್ಭದಲ್ಲಿ ಇಲ್ಲಿಂದನೇ ಅವನನ್ನು ಆಂಬ್ಯುಲೆನ್ಸ್ಗೆ ಹಾಕಿ ಕಳಿಸಲಾಗಿತ್ತು. ಇದರ ಜೊತೆಯಾಗಿ ಪೊಲೀಸ್ ತನಿಖೆ ತಂಡ ಕೂಡ ಪ್ರಾರಂಭವಾಗುತ್ತೆ. FSLನ ಅಧಿಕಾರಿಗಳು ಕಳೆದ 3 ದಿನಗಳಿಂದ ಈ ತನಿಖೆ ತಂಡದಲ್ಲಿ ಇಂಚಿಂಚಾದ ಮಾಹಿತಿಗಳನ್ನು ಟೇಪ್ ಪಟ್ಟಿ ಹಾಕುವ ಮೂಲಕ ಅಳತೆಯನ್ನು ಕೂಡ ಹಾಕಲಾಗಿತ್ತು. ಯಾಕಂದರೆ ಇದು ಖಾಸಗಿ ಗನ್ನಿಂದ ಫೈರ್ ಆಗಿತ್ತು ಅಂತೇಳಿ ಪೊಲೀಸ್ ಅಧಿಕಾರಿಗಳು ಸಹ ತಿಳಿಸಿದ್ರು. ಅದರ ಬೆನ್ನಲ್ಲಿ ಈಗ ಮತ್ತಷ್ಟು ತನಿಖೆ ಕೂಡ ಚುರುಕಾಗಿದೆ. ಈ ಭಾಗದಲ್ಲಿ ಸಹ ಗಮನಿಸಬಹುದಾಗಿದೆ. ಈಗ ಒಂದು ಕಡೆ ಸೋಕೋ ತಂಡ ಕೂಡ ಇದೆ, ಇನ್ನೊಂದು ಕಡೆ ಬಾಂಬ್ ನಿಷ್ಕ್ರಿಯ ತಂಡ ಏನಿದೆ ಆ ತಂಡದ ಮುಖಾಂತರ ಈಗ ತಪಾಸಣೆ ನಡೀತಾ ಇದೆ. ಅದರಲ್ಲೂ NLJD ಮತ್ತು DSMD ಅನ್ನುವಂಥ ಮಿಷಿನ್ಗಳ ಮೂಲಕ ತಪಾಸಣೆಯನ್ನು ಸಹ ಮಾಡಲಾಗ್ತಾ ಇದೆ. ಸಾಕಷ್ಟು ಆ ಪೊದೆ ಒಳಗಡೆ ಏನಾದರೂ ಹೋಗಿರ್ಬೋದಾ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ FSLನ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ನ ಹಿರಿಯ ಅಧಿಕಾರಿಗಳಾಗಿರ್ಬೋದು, IG ಆದಂಥ ವರ್ತಿಕ ಕಟೇರ್ ಆಗಿರ್ಬೋದು, SP ಆದಂಥ ಈ ಘಟನಾ ಸ್ಥಳಕ್ಕೆ ಉಸ್ತುವಾರಿ ಆದಂಥ ಪ್ರವೀಣ್, ಈ ಘಟನಾ ಸ್ಥಳಕ್ಕೆ ಉಸ್ತುವಾರಿ ಆದಂಥ ಇವರಾಗಿರ್ಬೋದು ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಈ ಘಟನೆ ಸ್ಥಳ ವೀಕ್ಷಣೆಯನ್ನು ಸಹ ಮಾಡಲಾಗ್ತಾ ಇದೆ. ಈಗ ನೀವು ಎದುರುಗಡೆಗೆ ಏನು ನೋಡ್ತಾ ಇದ್ದೀರಲ್ಲ, ಅದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಹೌದು. ಈ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಏನಿದೆಯಲ್ಲ ಆ ಮನೆಯಿಂದಲೇ ಕೆಲವೊಂದಿಷ್ಟು ಏನು ಈಗ ಪೊಲೀಸರ ಮಾಹಿತಿಯ ಮೇರೆಗೆ ಗೊತ್ತಾಗೋದೇನೆಂದರೆ ಆ ಮನೆ ಮೇಲ್ಗಡೆಯಿಂದನೂ ಕೂಡ ಕೆಲವೊಂದಿಷ್ಟು ಖಾರದ ಪುಡಿಯನ್ನು ಏನು ಕಟ್ಟಿ ಎಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿದೆ. ಆ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಸೋಕೋ ತಂಡದ ಅಧಿಕಾರಿಗಳು ಕೂಡ ಅಲ್ಲಿಂದ ಎಷ್ಟು ದೂರಿಗೆ ಬಂದು ಬಿದ್ದಿದೆ ಮತ್ತು ಅದನ್ನೆಲ್ಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಖಾಸಗಿ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಸಹ ಒಂದಿಷ್ಟು ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿರುವಂಥದ್ದು ಏನಂದರೆ, ನಾವು 7 ಸಲ ಫೈರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ನಿನ್ನೆ ಗುರುನ ಅವರನ್ನು ಏನು ಅರೆಸ್ಟ್ ಮಾಡಲಾಗಿತ್ತು. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಸಹ ಹೇಳಿದರು, ನಾವು ಏನು ಆ ಸಂದರ್ಭದಲ್ಲಿ 7 ಬುಲೆಟನ್ನು ಫೈರ್ ಮಾಡಿದ್ದೀವಿ. 7 ಬುಲೆಟ್ ಫೈರ್ ಆಗಿದ್ದಲ್ಲ, 7 ಬುಲೆಟ್ನಲ್ಲಿ ಫೈರ್ ಆಗಿದ್ದಕ್ಕಾಗಿ ಈಗ ಒಂದಿಷ್ಟು ಕ್ಯಾಪ್ಗಳು ಸಿಕ್ಕಿದೆ. ಫೈರ್ ಆದಂಥ ಬುಲೆಟ್ ಕ್ಯಾಪ್ಗಳು ಕೂಡ ಇನ್ನೂ ಸಿಕ್ಕಿಲ್ಲ. ಆ ಹುಡುಕಾಟದಲ್ಲಿ ಈಗ ಏನು ಬಾಂಬ್ ನಿಷ್ಕ್ರಿಯ ತಂಡ ಕೂಡ ಸ್ಥಳದಲ್ಲಿದೆ. ಸಾಕಷ್ಟು ವಿಶ್ಲೇಷಣೆ ಕೂಡ ಮಾಡ್ತಾ ಇದೆ. ಜೊತೆಗೆ ಅನೇಕ ಪೊಲೀಸ್ ಅಧಿಕಾರಿಗಳು ಸಹ ಸಾಕಷ್ಟು ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಈಗಾಗಲೇ 26 ಜನರನ್ನ ಬಂಧಿಸಲಾಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧನ ಆಗುವಂಥ